ನಮಗೆ ಇದು ಒಳ್ಳೆ ಕಲೆಕ್ಷನ್ ನಾವು ನೋಡಿದಂಗೆ ಒಂದು 5-6 ವಾರದಲ್ಲಿ ನೋಡಬೇಕು ಅಂತಂದಾಗ ಇದು ಒಳ್ಳೆ ಕಲೆಕ್ಷನ್ ಬಂದಿದೆ. ಮೈಸೂರಿನಲ್ಲೇ ಮಾಡ್ತಾರೆ ಅಂದರೆ ಸಿನಿಮಾ ನೋಡಬೇಕು, ಸಿನಿಮಾ ನೋಡಿ ಹೇಳಿದಾಗ ಅದ್ರ ಇದು ಗೊತ್ತಾಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಕನ್ನಡ ಚಿತ್ರರಂಗನ ಬೆಳೆಸಬೇಕು ಎಲ್ಲರೂ. ವಾಮನ ಈ ಮೈಸೂರಲ್ಲಿ ಸಂಗಮ್ ಥಿಯೇಟ್ರಲ್ಲಿ ಎಷ್ಟು ಅಪಾರ ಮಾಡ್ತಿದೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಇದು ಒಂದೇ ಥಿಯೇಟ್ರ್ ಆದ್ದರಿಂದ ನಮ್ಮ ಥಿಯೇಟ್ರ್ ತುಂಬ ಚೆನ್ನಾಗಿದೆ. ಇಡೀ ಮೈಸೂರಲ್ಲಿ ಬೆಸ್ಟ್ ಥಿಯೇಟ್ರ್ ಸಂಗಮ್ ನಾವು ನೋಡಿರೋದ್ರಲ್ಲಿ. ಅದರಿಂದ ರೆಸ್ಪಾನ್ಸ್ ಚೆನ್ನಾಗಿದೆ. ಸಂಗಮ್ ಅಂದರೆ ಸ್ವಲ್ಪ ಎಲ್ಲರಿಗೂ ಅಭಿಮಾನ ಜಾಸ್ತಿ. ಯಾವ್ದು ಇದರಲ್ಲಿ ಯಾವ್ಯಾವ ಆಡಿಯನ್ಸ್ಗಳು ಬರ್ತಿದ್ದಾರೆ? ಒಳ್ಳೆ ಆಡಿದೆ. ಫ್ಯಾಮಿಲಿ ಬರ್ತಾ ಇದ್ದಾರೆ, ಎಲ್ಲ ಫ್ಯಾಮಿಲಿ ಬರ್ತಾ ಇದ್ದಾರೆ, ಎಲ್ಲ ಲೈಕ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಎಷ್ಟು ದಿವಸ ಆಗಿತ್ತು ಈ ಥರ ಜನ ಸೇರೋದು ನೋಡಿ? ನಾವು ಭಾಳ ವಾರಗಳೇ ಆಗೋಯ್ತು ನೋಡಿ. ಈಗ ತುಂಬ ಜನ ನಮ್ಗೆ ಖುಷಿ ಆಗುತ್ತೆ. ಜನ ಬರಬೇಕು, ಚಿತ್ರರಂಗ ಬೆಳಿಬೇಕು. ನಮಸ್ಕಾರ ಎಲ್ಲರಿಗೂ. ನಾನು ಶ್ರೀ ಬ್ರಹ್ಮಾಂಬ ಸಿನಿಪ್ಲೆಕ್ಸ್ ಚಾಮರಾಜನಗರ, ಇದರ 3ನೇ ತಲೆಮಾರಿನ ಮಾಲೀಕ. ನಮ್ಮ ಥಿಯೇಟರ್ 75 ವರ್ಷ ಇವಾಗ ತಾನು ಆಚರಣೆ ಮಾಡಿದ್ದು. ಸಿನಿಮಾಗಳಿಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಕ್ರೌಡ್ ಬರ್ತಾ ಇರಲಿಲ್ಲ, ನಮಗೆಲ್ಲರಿಗೂ ಬೇಸರ ಇತ್ತು. ಆದರೆ ವಾಮನ ಸಿನಿಮಾದಲ್ಲಿ ಧನ್ವೀರಿಗೆ ಆ ಕ್ರೌಡ್ ಪುಲ್ಲಿಂಗ್ ಕೆಪಾಸಿಟಿ ಇದೆ. ಜನರು ಭಾಳಷ್ಟು ಕಂಟೆಂಟ್ ಕೊಟ್ಟರೆ ಆ ಮೂವಿಗೆ ಬರ್ತಾರೆ. ಧನ್ವೀರ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಧನ್ವೀರ್ ಅವ್ರ ಡೈಲಾಗ್ಸ್ ಆಗಲಿ, ಧನ್ವೀರ್ ಅವ್ರ ಸ್ಕ್ರೀನ್ ಅಪಿಯರೆನ್ಸಿಗೆ ಜನ ಫಿದಾ ಆಗಿ ಬರ್ತಾ ಇದ್ದಾರೆ. ಅವರಿಗೆ ಕ್ರೌಡ್ನ ಫುಲ್ ಮಾಡೋ ಕೆಪಾಸಿಟಿ ಇದೆ. ಅವರು ಬಹಳ ಉದಯೋನ್ಮುಖ ನಟ ಅಲ್ಲ, ಆಲ್ರೆಡಿ ಬೆಳೆದಿದ್ದಾರೆ. ಸೊ ಅವರು ಡಿ ಬಾಸ್ ಅನ್ವಯಿಗಳಾಗಿರೋದ್ರಿಂದ ಅದೇ ಥರ ಮುಂದೆ ಬೆಳೀತಾರೆ ಅನ್ನೋ ಆಶಯದಲ್ಲಿದ್ದೀವಿ. ಅವ್ರು ಮುಂದೆ ಬರಬೇಕು, ತುಂಬ ಚೆನ್ನಾಗಿ ಇನ್ನೂ ಉತ್ತಮ ಚಿತ್ರಗಳನ್ನ ನೀಡಬೇಕು. ಕನ್ನಡ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಭಾಳ ಅಪಾರವಾಗಿ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಅವ್ರಿಗೆ ಆಲ್ ದ ಬೆಸ್ಟ್. ಎಷ್ಟು ವಾರಗಳ ಓಡಬಹುದು? ವಾಮನ ಇವಾಗ ಹೋಗ್ತಾರ ಇದಕ್ಕೆ ಹೋದ್ರೆ ನಾವು 50 ದಿನ ಪೂರೈಸೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕೆಂದ್ರೆ ಕಲೆಕ್ಷನ್ಸ್ 2 ವಾರದಿಂದ ತುಂಬಾ ಚೆನ್ನಾಗಿದೆ. ಸೊ ನಮಗೆ ರೂರಲ್ ಆಡಿಯನ್ಸು, ಲೇಡೀಸ್ಗಳು ಎಲ್ಲ ಈಗ ರಜಾ ಇರೋದ್ರಿಂದ, ಮಕ್ಕಳುಗಳಿಗೆ ಮತ್ತು ಕಂಟಿನ್ಯೂಸ್ ರಜೆಗಳಿರೋದ್ರಿಂದ ತುಂಬಾ ಜನ ಸಾಗರೋಪಾರದಲ್ಲಿ ಜನಗಳು ಬರ್ತಾ ಇದ್ದಾರೆ. ಇತ್ತೀಚೆಗೆ ಇಷ್ಟು ಕಲೆಕ್ಷನ್ಸ್ ನಾವು ನೋಡಿರ್ಲಿಲ್ಲ. ಈಗ ರೀಸೆಂಟ್ ಒಂದು 7-8 ಮಂತ್ಸ್ ಇಂದ ನಮ್ಮ ಕಲೆಕ್ಷನ್ಸ್ ಡೆಫಿಸಿಟ್ ಅಲ್ಲಿ ಇತ್ತು. ಸೊ ಈ ವಾಮನ ಮೂವಿಯಿಂದ ಈಗ ಡಿಸ್ಟ್ರಿಬ್ಯೂಷನ್ ಯಾರು ತಗೊಂಡಿದ್ದಾರೆ ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಾವು ಬಹಳ ಖುಷಿಯಾಗಿ ಅವ್ರಿಗೆ ಜಗದೀಶ್ ಫಿಲಮ್ಸ್ ಅವ್ರಿಗೆ ಮಾತಾಡಿದ್ವಿ. ಸೊ ಅವರು ಇದಕ್ಕೆ ಕೊಟ್ಟಂತೆ ಚಿತ್ರನೂ ತಕ್ಕಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಿರೋದು ನಮ್ಗೆಲ್ರಿಗೂ ಖುಷಿಯಾಗಿದೆ. ಒಳ್ಳೆ ರೆಸ್ಪಾನ್ಸಿಬಲ್ ನಡೀತಾ ಇದೆ. ಅಲ್ಲಿ ಚೆನ್ನಾಗಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಒಳ್ಳೆಯಿಂದ ಬೆಳಿಬೇಕು, ಇಂಥ ಬೆಳೆಯೋದು ಬೇಕು. ಆಗಲೇ 6-7 ತಿಂಗಳಿಂದ ಇದೊಂದು ಪಿಕ್ಚರು, ಒಳ್ಳೆ ಪಿಕ್ಚರು. ಆಡಿಯನ್ಸು ಚೆನ್ನಾಗಿದ್ದಾರೆ. ಆಡಿಯನ್ಸು ಹೇಳ್ತಾನೋ ಪಿಕ್ಚರ್ ಬಗ್ಗೆ ರೆಸ್ಪಾನ್ಸ್ ಇದೆ. ಕಲೆಕ್ಷನ್ ಬರ್ತಾ ಇದೆ, ಮಾಸ್ ಆಡಿಯನ್ಸು ಬರ್ತಾ ಇದ್ದಾರೆ, ಫ್ಯಾಮಿಲಿ ಬರ್ತಾ ಇದ್ದಾರೆ. ಮೇಯ್ನಾಗಿ ಇಂಥ ಹೀರೋಗಳನ್ನ ಮುಂದೆ ತರಬೇಕು. ಇನ್ನೂ ಒಂದು 4-5 ಜನ ಹೀರೋಗಳು ಬೇಕು.